ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಶತ್ರುವಿನ ಉದ್ದೇಶ ಏನಿದೆ ನಿಮ್ಮ ಬಗ್ಗೆ, ಹಾಗೂ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಮೆಸೇಜಸ್ ಏನಾಗಿದೆ ನಿಮ್ಮ ಲೈಫ್ ಕುರಿತಾಗಿ ಅಂತ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಇಟ್ಕೊಳ್ಳಿ. ಅವರು ನಿಮಗೆ ಕಿರುಕುಳ ಕೊಟ್ಟಿರ್ಬೋದು, ಪ್ರಾಬ್ಲಮ್ಸ್ ನಿಮಗೆ ಅಂದ್ರೆ ನಿಮ್ಮ ಲೈಫ್ನ ಪ್ರಾಬ್ಲಮ್ಯಾಟಿಕ್ ಮಾಡಿರಬಹುದು. ಏನೇ ಆಗಿರ್ಲಿ ಸಿಚುವೇಶನ್, ಈಗ ಅವ್ರು ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಆದ್ರೆ ಇವರು ನಿಮ್ಗೆ ತುಂಬಾ ಕಷ್ಟ, ನೋವು, ಸಂಕಟವನ್ನ ಕೊಟ್ಟಿದ್ದಾರೆ ಅಂದ್ರೆ, ನಿಮ್ ಲೈಫ್ನ ಮಿಸರಬಲ್ ಮಾಡಿದ್ದಾರೆ ಅಂದ್ರೆ ಈ ವ್ಯಕ್ತಿ, ಅವ್ರನ್ನ ನೀವು ಎನಿಮಿ, ಅವ್ರನ್ನ ನೀವು ಒಂದು ಪರ್ಸನ್ ಹೂ ವಿಲ್ ಹ್ಯಾಂಪರ್ ಯುವರ್ ಗ್ರೋತ್ ಅನ್ನೋ ತರ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದ್ರೆ, ಈ ವ್ಯಕ್ತಿ ನಿಮ್ ಮೇಲೆ ಈಗ್ಲೂ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಫೀಲ್ ನಿಮ್ಗೆ ಈಗ ಬರ್ತಾ ಇದೆ ಅಂದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಒಂದು ಕ್ಲಾರಿಟಿ ಕೊಡುತ್ತೆ. ಅವರ ಪ್ರೆಸೆಂಟ್ ಇಂಟೆನ್ಷನ್ ನಿಮ್ ಕಡೆಗೆ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎಲ್ಲದರ ಕುರಿತಾಗೂ ನಿಮ್ಗೆ ಡೀಟೇಲ್ಡ್ ಆಗಿ ರೀಡಿಂಗ್ ಮಾಡ್ತಾ ಬರ್ತೇನೆ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಫಸ್ಟ್ ಟ್ಯಾರೋ ರೀಡಿಂಗ್ ಅಥವಾ ಕೌನ್ಸಿಲಿಂಗ್ ಸೆಷನ್ ನ ತಗೊಂಡಾದ ನಂತರ ನಿಮ್ಗೆ ಪರಿಹಾರ ಬೇಕಿದೆ, ಏನೋ ಒಂದು ಪ್ರಾಬ್ಲಮ್ಗೆ ಬಗೆಹರಿಸ್ಕೊಳ್ಳುವಂತ ಒಂದು ನನ್ನ ಕಡೆಯಿಂದ ಏನಾದ್ರು ಕ್ಯಾಂಡಲ್ ಸ್ಪೆಲ್ಸ್ ಬೇಕಿದೆ ಅಂದ್ರೆ ಮಸ್ಟ್ ಅಂಡ್ ಶುಡ್ ನೀವು ಒಂದು ಸೆಷನ್ ತಗೋಬೇಕಾಗತ್ತೆ. ಸೊ ದಟ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಉಪಯೋಗ ಆಗತ್ತೆ. ಸೊ ನೀವು ಕಾಲ್ ಮಾಡಿ ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ, ಅಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ನಿಮಗೆ ಕೌನ್ಸಿಲಿಂಗ್ ಬೇಕಾ, ಟ್ಯಾರೋ ರೀಡಿಂಗ್ ಬೇಕಾ ಅಂತ ಫಸ್ಟ್ ಅವ್ರಿಗೆ ಹೇಳಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ವಾಟ್ಸ್ಆ್ಯಪ್ ಕಾಲ್ ಮಾಡಕ್ಕೆ ಹೋಗಬೇಡಿ, ಮೆಸೇಜಸ್ ಮಾಡಕ್ಕೆ ಹೋಗಬೇಡಿ, ಡೈರೆಕ್ಟ್ ಕಾಲ್ ಮಾಡಿ. ಆ್ಯಂಡ್ ದಟ್ಸ್ ಹೌ ಯು ವಿಲ್ ಗೆಟ್ ದಿ ಅಪಾಯಿಂಟ್ಮೆಂಟ್. ಓಕೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ನಿಮ್ಮ ಎನಿಮಿ, ನಿಮ್ಮ ಶತ್ರುವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ನಾನು 3 ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತೀನಿ. ನಿಮಗೆ ಇನ್ನ ಬೆಟರ್ ನಿಮ್ಮ ಒಂದು ಲೈಫ್ಗೆ ಸಂಬಂಧಪಟ್ಟಿರುವ ಹಾಗೆ ಕ್ಲಾರಿಟಿ ಸಿಗುವುದಕ್ಕೆ ಮಾಡ್ತಾ ಇರುವುದರಿಂದ ನಾನು 3 ಕಾರ್ಡ್ ಪೈಲ್ ಇಟ್ಟಿದ್ದೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಇಂಟೆನ್ಷನ್ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಮುಂದೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಅಥವಾ ಇವರಿಂದ ನಿಮಗೆ ಏನು ಇಶ್ಯೂಸ್ ಇದೆ ಅದರಿಂದ ನಿಮಗೆ ಪರಿಹಾರ ಸಿಗುತ್ತಾ, ಬೇಸಿಕ್ಲಿ ಇದೆಲ್ಲದ್ರ ಬಗ್ಗೆನೂ ನಿಮಗೆ ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ನೋಡೋಣ ಅವ್ರು ಏನು ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ದಿಸ್ ವಿಲ್ ಬಿ, ಇದು ಬಹಳಷ್ಟು ಕಾರ್ಡ್ಸ್ನ ತೆಗೆದಿದ್ದೀನಿ, ನಿಮಗೆ ಬೆಟರ್ ಕ್ಲಾರಿಫಿಕೇಶನ್ ಸಿಗೋದಕ್ಕೆ ನಾನು ತೆಗೆದಿರೋದು. ಸ್ಟಾರ್ ಬರ್ತಾ ಇದೆ, ಅದಾದ ನಂತರ 10 ಆಫ್ ವಾಂಡ್ಸ್ ಬರ್ತಿದೆ, ಇದು ಪಾಸ್ಟ್. ಮತ್ತೆ 6 ಆಫ್ ಸ್ವೋರ್ಡ್ಸ್ ಬಂದಿದೆ, ನೈಟ್ ಆಫ್ ಕಪ್ಸ್ ಬಂದಿದೆ, 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಪಾಸ್ಟ್ ನಲ್ಲಿ ಇವರು ನಿಮ್ಮನ್ನ ಒಂದು ಸ್ಟಾರ್ ಅಂದ್ರೆ, ಇವರು ನಿಮ್ಮನ್ನ ನೋಡಿ ಅಟ್ರಾಕ್ಟ್ ಆಗಿದ್ದಾರೆ, ನಿಮ್ಮ ಬೆಳವಣಿಗೆನ ನೋಡಿ ಅಸೂಯೆ ಪಟ್ಟಿದ್ದಾರೆ, ನನ್ನ ಲೈಫ್ ಯಾಕೆ ಹೀಗಿಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ. ಹಾಗೂ ನಿಮ್ಮನ್ನ ಅಫ್ಕೋರ್ಸ್ ಅವ್ರಿಗಿಂತ ಸುಪೀರಿಯರ್ ಆಗಿ ನೋಡಿದ್ದಾರೆ. ಅದು ಅವ್ರಿಗೆ ಸಹಿಸ್ಕೊಳಕ್ ಆಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಸ್ಟಾರ್ ಪಕ್ಕ 10 ಆಫ್ ವಾಂಡ್ಸ್ ಬಂದಿದೆ. ಅವ್ರ ಲೈಫ್ ನಲ್ಲಿ ಕಷ್ಟಗಳಿರ್ಬೋದು, ಅಥವಾ ಅವ್ರ ಲೈಫ್ ಅಷ್ಟು ಚೆನ್ನಾಗಿಲ್ದೇ ಇರ್ಬೋದು, ಅಥವಾ ನೀವು ಅಷ್ಟು ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟಿವ್ ಆಗಿರ್ಬಹುದು. ಬ್ಯೂಟಿನೂ ಕೂಡ ಅವರು ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ, ನಿಮ್ಮ ಲೈಫ್ ಸ್ಟೈಲ್ನ ಅವ್ರು ಕಂಪ್ಯಾರಿಸನ್ ಮಾಡ್ಕೊಂಡಿದ್ದಾರೆ. ನನ್ನ ಲೈಫ್ ಚೆನ್ನಾಗಿಲ್ವಲ್ಲ, ನಾನು ತುಂಬಾ ಕಷ್ಟಪಡ್ತಿದ್ದೀನಿ, ಹಾಗೂ ಇವ್ರು ಯಾಕೆ ಇಷ್ಟು ಎಂಜಾಯ್ ಮಾಡ್ತಾ ಇದಾರೆ ಲೈಫ್ನ. ಬೇಸಿಕಲಿ ನಿಮ್ಮ ಏಳಿಗೆನ ಅವರು ಖಂಡಿತವಾಗ್ಲೂ ಸಹಿಸ್ಕೊಂಡಿಲ್ಲ. ಅದರಿಂದ ನಿಮ್ಮ ಲೈಫ್ನ ಪ್ರಾಬ್ಲಮ್ ಏಡ್ ಮಾಡಕ್ಕೆ ಏನೇನೋ ಸರ್ಕಸ್ ಕೂಡ ಮಾಡಿದ್ದಾರೆ. ನಿಮ್ಮ ಫ್ಯಾಮಿಲಿ ಲೈಫ್ನ ಪ್ರಾಬ್ಲಮ್ಯಾಟಿಕ್ ಮಾಡೋದಕ್ಕೆ ಅವ್ರು ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದು ಒಂಥರ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ಗೆ ನಿಮ್ಮ ಲೈಫ್ ಅಂದ್ರೆ ಇವಾಗ ಚೆನ್ನಾಗೇ ಹೋಗ್ತಿದ್ದಾರೆ ಕಪಲ್ಸ್ ಅಲ್ವಾ, ಆದ್ರೆ ಅಡ್ಡಿ ಆತಂಕಗಳಿಲ್ಲಿ ನೋಡ್ಬೋದು. ಸೊ ಇವ್ರು ಈ ತರದ ಒಂದು ಎನರ್ಜಿನ ನಿಮ್ಮ ಲೈಫ್ಗೆ ಪಾಸ್ ಖಂಡಿತವಾಗ್ಲೂ ಮಾಡಿದ್ದಾರೆ. ಇದೆಲ್ಲ ಪಾಸ್ಟ್ ಎನರ್ಜಿ ಆಗಿದೆ. ಸೊ ಇವ್ರು ನಿಮ್ಗೆ ಬಹಳಷ್ಟು ಗೊತ್ತಿರ್ಬೋದು, ಇವ್ರು ನಿಮ್ ಲೈಫ್ ನಲ್ಲಿ ನಿಮ್ಮ ಏಳು ಬೀಳು ಎಲ್ಲ ನೋಡಿರಬಹುದು. ಸೊ ನೀವು ತುಂಬಾ ಹತ್ರವಾಗಿರುವಂತ ಪರ್ಸನ್ ಆಗಿರ್ಬೋದು ಈ ವ್ಯಕ್ತಿ ನಿಮ್ಮ ಲೈಫ್ಗೆ.
ಹಾಗೂ ಇದೊಂಥರ ನೆಗೆಟಿವ್ ಎನರ್ಜಿ ಆಗಿರೋದ್ರಿಂದ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಕೂಡ ಮಾಡಿರಬಹುದು. ಕೆಲವರಿಗೆ, ಎಲ್ರಿಗೂ ಅಲ್ಲ. ಬಟ್ ನಾನು ಆ ಥರದ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಅವರು ಈಗಲೂ ಕೂಡ ಏನೋ ಒಳ್ಳೇದೇ ಮಾಡ್ತಿದ್ದೀನಿ, ಒಳ್ಳೇದೇ ಬಯಸ್ತಿದ್ದೀನಿ, ಒಳ್ಳೆ ಮಾತು ಆಡ್ಕೊಂಡು ನಿಮ್ಮ ಹತ್ರ ಒಂದು ಫ್ರೆಂಡ್ಶಿಪ್ನ ಗಳಿಸಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ನಡೆದಿದೆ ಪ್ರಯತ್ನಗಳು. ನಿಮ್ಮ ಲೈಫ್ನ ಇಂಬ್ಯಾಲೆನ್ಸ್ ತರುವುದೇ, ನಿಮ್ಮ ಲೈಫ್ನ ಒಂದು ಪ್ರಾಬ್ಲಮ್ಗೆ ಏಡ್ ಮಾಡುವಂಥದ್ದೇ ಅವರ ಉದ್ದೇಶ ಆಗಿದೆ. ಯಾಕೆಂದ್ರೆ ಅವರು ನಿಮ್ಮ ಲೈಫ್ನ ನೋಡಿ ನನ್ನ ಲೈಫ್ ಹಿಂಗೆ ಇರಬೇಕು ಅಂತ ತುಂಬಾ ಕಂಪ್ಯಾರಿಸನ್ ಮಾಡಿರೋದ್ರಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದಿದೆ. ವಾವ್, ಲುಕ್ ಎಟ್ ದಟ್. ಹಿತಶತ್ರು ಅಂತೀವಲ್ಲ, ಇದೇ ಬೆಸ್ಟ್ ಎಕ್ಸಾಂಪಲ್. ಈ ಕಾರ್ಡ್ ಬೆಸ್ಟ್ ಎಕ್ಸಾಂಪಲ್. 5 ಆಫ್ ಸ್ಪೋರ್ಟ್ಸ್ ಇಲ್ಲಿ ನೀವು ನೋಡ್ಬಹುದು ಯಾವ ರೀತಿಯಾದ ಹುನ್ನಾರ ಹಾಕಿದ್ದಾರೆ. ಮೇ ಬಿ ನಿಮ್ಮ ಫ್ಯಾಮಿಲಿ ಲೈಫ್ ನ ಹಾಳು ಮಾಡಕ್ ಟ್ರೈ ಮಾಡಿರ್ಬೋದು, ಹಾಗೂ ಇನ್ನೊಬ್ಬರನ್ನ, ನಿಮ್ಮ ಫ್ಯಾಮಿಲಿ ಮೆಂಬರ್ನ ಅವರ ಒಂದು ಹಿಡಿತದಲ್ಲಿ ಇಟ್ಕೊಂಡಿರ್ಬೋದು. ಹೀಗೆ ಒಟ್ನಲ್ಲಿ ನಿಮ್ಮ ಲೈಫ್ ನ ಕಂಟ್ರೋಲ್ ಅವ್ರ ಲೈಫ್ ತಗೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಪಟ್ಟಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಹಾಗೂ ಅವ್ರ ಪ್ರಕಾರವಾಗಿ ನಾನು ಗೆದ್ದಿದ್ದೀನಿ ಅನ್ನುವಂತ ಅಹಂಭಾವನೆ ಬಂದಿರಬಹುದು. ಯಾಕೆಂದ್ರೆ ನಿಮ್ಗೆ ಹಿಂದಿಂದೇನೆ ನೋವು, ಕಷ್ಟಗಳು, ಅನುಭವಗಳಾಗಿರಬಹುದು. ಅದು ಅವ್ರು ನೋಡಿರೋದ್ರಿಂದ ನಾನು ಗೆದ್ದಿದ್ದೀನಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಕೂಡ ಈ ವ್ಯಕ್ತಿಗೆ ಬಂದ್ಬಿಟ್ಟಿದೆ. ಫೂಲ್ ಬಂದಿದೆ. ಫೂಲ್ ಬಂದಿರೋದ್ರಿಂದ ಈ ವ್ಯಕ್ತಿ ಬದಲಾಗಲ್ಲ ಅನ್ನೋದು ಒಂದು ರಿಯಾಲಿಟಿ. ನೀವು ಮೇ ಬಿ, ಯಾಕಂದ್ರೆ ನೀವು ಒಳ್ಳೆಯವರಾಗಿರೋದ್ರಿಂದ, ನಿಮ್ಮ ಮನಸ್ಸಿನಲ್ಲಿ ಆ ತರ ಒಂದು ಯೋಚನೆ ಇಲ್ಲದೆ ಇರೋದ್ರಿಂದ ಈ ವ್ಯಕ್ತಿ ಬದಲಾಗ್ತಾರೇನೋ, ಚಾನ್ಸ್ ಕೊಡೋಣ ಅಂತ ನೀವು ಕೊಟ್ಟಿರ್ಬೋದು ಹಿಂದೆ. ಆತರ ಅವ್ರು ನಿಮ್ಗೆ ಫೂಲ್ ಮಾಡಿದ್ದಾರೆ, ಮಾತಿನಲ್ಲೇ ಮರಳು ಮಾಡಕ್ ನೋಡಿದ್ದಾರೆ, ಫ್ರೆಂಡ್ಶಿಪ್ ನ ಬೆಳೆಸ್ಕೊಂಡಿದ್ದಾರೆ ನಿಮ್ಮ ಹತ್ರ. ಸನ್ ಬಂದಿರೋದ್ರಿಂದ ಒಂದು ಅಗೇನ್ ದಿಸ್ ಇಸ್ ಅ ಫೈರ್ ಎನರ್ಜಿ. ಸೊ ಇಲ್ಲಿ ಅವರು ನಿಮ್ಮ ಒಂದು, ಅಂದ್ರೆ ಬೇಸಿಕ್ಲಿ ನಿಮ್ ಹತ್ರ ಇದ್ರೆ ನಿಮ್ ಲೈಫಲ್ಲಿ ಏನೇನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಅದನ್ನ ಆಗದೆ ಇರೋ ಹಾಗೆ ಮಾಡೋದು, ಹಾಗೆ ಕೆಟ್ಟ ಕಣ್ಣು ಹಾಕೋದು, ಈ ತರ ಎಲ್ಲ ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ. ನಿಮ್ ಲೈಫ್ ನ ಥ್ರೆಟ್ ಗೆ ಒಳಗು ಮಾಡೋದು, ಅದೆಲ್ಲ ನಡೀತಾನೆ ಇದೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ಈಗ ಇತ್ತೀಚೆಗೆ ಮೇ ಬಿ ಅವರು ಸ್ವಲ್ಪ ನಿಮ್ಮಿಂದ ದೂರ ಆಗಿರ್ಬಹುದು, ನಿಮ್ ಹತ್ರ ಮಾತು ಬಿಟ್ಟಿರ್ಬಹುದು. ಯಾಕಂದ್ರೆ ನೀವು ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡದೇ ಇರ್ಬೋದು. ನೀವು ಅವ್ರಿಗೆ ಮೊದಲು ಟ್ರೀಟ್ ಮಾಡುವ ಹಾಗೆ ಈಗ ಟ್ರೀಟ್ ಮಾಡದೇ ಇರ್ಬೋದು. ಅದು ಅವ್ರಿಗೆ ಆ ವ್ಯತ್ಯಾಸ ಗೊತ್ತಾಗಿದೆ. ಸ್ವಲ್ಪ ಜಗಳ ಕೂಡ ಆಗಿರ್ಬೋದು ಇತ್ತೀಚೆಗೆ ವ್ಯಕ್ತಿ ಜೊತೆ ನಿಮ್ಗೆ. ಸೊ ನಾನು ನಿಯರ್ ಫ್ಯೂಚರ್ ಏನ್ ನೋಡ್ತೀನಿ ಅದನ್ನು ಹೇಳ್ತೀನಿ. ಸೊ ಇಂಟೆನ್ಷನ್ಸ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕೆಟ್ಟದೇ ಆಗಿದೆ. ನಿಮ್ಗೆ 1% ಕೂಡ ಒಳ್ಳೇದಾಗ್ಲಿ ಅನ್ನುವಂಥ ಒಳ್ಳೆ ಉದ್ದೇಶ ಇಲ್ವೇ ಇಲ್ಲ. ಸೊ ನೀವು ನಂಬುವುದು ಹಾಗೂ ಇವ್ರನ್ನ ನೀವು ಚೇಂಜ್ ಆಗ್ತೀರಾ ಅಂತ ಒಂದು ಯೋಚನೆಗೆ ಬರೋದು ಫಸ್ಟ್ ಡ್ರಾಪ್ ಮಾಡಿ. ಯಾಕಂದ್ರೆ ಪಾಸ್ಟ್ ನಲ್ಲೂ ನೆಗೆಟಿವೇ ನೋಡ್ತಾ ಇದ್ದೀನಿ, ಪ್ರೆಸೆಂಟ್ ನಲ್ಲೂ ನೆಗೆಟಿವೇ ನೋಡ್ತಾ ಇದ್ದೀನಿ. ಸೊ ಹೀಗ್ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರು ಯಾವಾಗ ಬದಲಾಗ್ತಾರೆ, ಬದಲಾಗೋದು ಯಾವ್ದೇ ನಾನು ಸೈನ್ ನೋಡ್ತಾ ಇಲ್ಲ. ವೀಲ್ ಆಫ್ ಫಾರ್ಚ್ಯೂನ್ ನಿಯರ್ ಫ್ಯೂಚರ್ ಬರ್ತಾ ಇದೆ. ಅದಾದ ನಂತರ 4 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ ಬೇಸಿಕ್ಲಿ ನೀವು ಇನ್ನೊಂದೇನ್ ಗಮನಿಸ್ಬೇಕಾಗುತ್ತೆ ಅಂದ್ರೆ ಸ್ಪೋರ್ಟ್ಸ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನಲ್ಲಿ ಇದೆ. ಸೊ ಇದು ಇನ್ನೂ ಒಂದು ನಿಮ್ಗೆ ಬೆಸ್ಟ್ ಇಂಡಿಕೇಶನ್ ಏನಾಗುತ್ತೆ ಅಂದ್ರೆ ಒಂದು ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಆ ತರದ್ ಒಂದು ಪ್ರಯೋಗ ನಿಮ್ಮ ಮೇಲೆ ಖಂಡಿತವಾಗ್ಲೂ ನಡೆದಿದೆ. ಯಾಕಂದ್ರೆ ನಾನು ನಿಮ್ಗೆ ಇನ್ನೊಂದು ಒಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಇದು ಪಾಸ್ಟ್ ನ ಕಾರ್ಡ್ ಆಗಿತ್ತಲ್ಲ, ಇಲ್ಲೂ ಕೂಡ ನೀವು ಸ್ಪೋರ್ಟ್ಸ್ ನೋಡ್ಬೋದು. ಓಕೆ, ಮತ್ತೆ ಇದು ಪ್ರೆಸೆಂಟ್ ಕಾರ್ಡ್ ಆಗಿದೆ, ಅಂದ್ರೆ ಪ್ರೆಸೆಂಟ್ ಲೈನ್ ಅಲ್ಲಿ ಇರುವಂತ ಕಾರ್ಡ್. ಇಲ್ಲೂ ಕೂಡ ನೀವು ಸ್ಪೋರ್ಟ್ಸ್ ನೋಡ್ಬೋದು. ಅವ್ರು ನಿಮಗ್ ಮಾತ್ರ ಕೆಟ್ಟದ್ ಬಯಸ್ತಲ್ಲ, ನಿಮ್ಮ ಸುತ್ತ ಇರುವ ಫ್ಯಾಮಿಲಿ ಮೆಂಬರ್ಸ್ಗೂ ನೆಮ್ಮದಿನ ಹಾಳು ಮಾಡೋದು, ಅವ್ರಿಗೆ ಒಳ್ಳೇದಾಗದೆ ಇರೋ ಹಾಗೆ, ಅವ್ರ ಲೈಫ್ ನಲ್ಲಿ ಏಳಿಗೆ ನೋಡದೆ ಇರೋ ಹಾಗೆಲ್ಲ ಮಾಡ್ತಾ ಇದ್ದಾರೆ. ಅಗೇನ್ ನಿಯರ್ ಫ್ಯೂಚರ್ ನಲ್ಲೂ ಆ ರೀತಿಯಾದ ಪ್ರಯತ್ನಗಳನ್ನ ಮಾಡ್ತಾರೆ. ನಿಮ್ಗೆ ಹೆಲ್ತ್ ಇಶ್ಯೂಸ್ ನ ಕ್ರಿಯೇಟ್ ಮಾಡೋದು, ನೀವು ಆಕ್ಟಿವ್ ಆಗಿ ಓಡಾಡದೆ ಇರೋ ಹಾಗೆ ಮಾಡುವಂಥದ್ದು, ಆ ತರ ನಿಮ್ಮ ಹೆಲ್ತ್ ನ ಹ್ಯಾಂಪರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ಅವ್ರು ನಿಮ್ಗೆ ಏನಾದ್ರೂ ಒಂದು ಡ್ರಿಂಕ್ ಕೊಡ್ಬೋದು, ಅಥವಾ ಮೇ ಬಿ ಅವ್ರು ಏನಾದ್ರೂ ನಿಮಗೆ ಒಳ್ಳೆ ಮಾತಾಡಿ ನಿಮ್ಮ ಟ್ರಸ್ಟ್ ನ ಗೇನ್ ಮಾಡಬಹುದು. ಬೇಸಿಕ್ಲಿ ಅವ್ರ ಹತ್ರ ನೀವೇನೋ ತಗೊಂಡ್ ತಿನ್ನೋದಾಗಿರ್ಲಿ ಅಥವಾ ಏನೋ ಒಂದು ಕುಡಿಯೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅವ್ರು ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೆ ನಿಮ್ಗೆ ಏನೋ ಮಾಡಕ್ ಬರ್ತಾ ಇದಾರೆ. ನಿಮ್ಮ ಮನೆಗ್ ಬರೋದಾಗಿರ್ಬೋದು, ಈ ತರ ಎಲ್ಲ ಟ್ರೈ ಮಾಡ್ತಾ ಇದಾರೆ. ಡೋಂಟ್ ಟ್ರಸ್ಟ್. ಓ ಗಾಡ್, ಲುಕ್ ಎಟ್ ದಿಸ್, ಲುಕ್ ಎಟ್ ದಿಸ್. 9 ಆಫ್ ಸ್ಪೋರ್ಟ್ಸ್ ಬಂದಿದೆ. ಸೊ ಇದು ಬೆಡ್ ತುಂಬಾ ಬರೀ ಸ್ಪೋರ್ಟ್ಸ್ ಇದೆ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ, ಅಫ್ಕೋರ್ಸ್ ಕೆಟ್ಟ ಎನರ್ಜಿ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಇದು ಅವರ ಫ್ಯೂಚರ್ ಪ್ಲಾನ್ ಆಗಿದೆ ನಿಮ್ ಬಗ್ಗೆ. ಓಕೆ, ಹುಷಾರಾಗಿರಿ. ನಾನು ಇಷ್ಟು ಸ್ಪೋರ್ಟ್ಸ್ ನಾನು ಎಲ್ಲೂ ನೋಡಿಲ್ಲ. ಓಕೆ, ಕಾರ್ಡ್ ಸ್ಪ್ರೆಡ್ ನಲ್ಲಿ 7 ಆಫ್ ಸ್ಪೋರ್ಟ್ಸ್ ಮತ್ತೆ ಬಂದಿದೆ. ಸ್ಪೋರ್ಟ್ಸ್ 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 ಎವ್ರಿವೇರ್ ಸ್ಪೋರ್ಟ್ಸ್, ಎಲ್ಲಾ ಕಡೆ ನೀಡಲ್ಸ್ ಅಂತಾನು ಹೇಳ್ಬೋದು.
ಸೊ ಈ ವ್ಯಕ್ತಿ ಹಿತಶತ್ರುಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೇನೆ. ಇವ್ರನ್ನ ನಂಬೋದು ನಿಮಗ್ ನೀವೇ ಇಂಪ್ರೆಸೆಂಟ್ ಆದಂಗೆ, ನಿಮಗ್ ನೀವೇ ಒಂದು ಕಡಿವಾಣ ಹಾಕೊಂಡ್ ಹಂಗೆ. ಅಂದ್ರೆ ನಿಮ್ ಲೈಫ್ ನ ನೀವು ಗ್ರೋತ್ ನೋಡದೆ ಇರೋದಕ್ಕೆ ಇವರೇ ಮೇನ್ ಕಾರಣ ಆಗಿದ್ದಾರೆ. ಸೊ ಅವರ ಮುಂದಿನ ಉದ್ದೇಶ ಕೂಡ ಅದೇನೆ ಆಗಿದೆ. ಹುಷಾರಾಗಿರಿ. ನಿಮ್ಮ ಕಡೆಯಿಂದ ನೀವೇನೇನ್ ಪ್ರೊಟೆಕ್ಷನ್ ತಗೋಬೇಕೋ ನೋಡಿ, ಏನ್ ಮಾಡ್ಕೋಬಹುದು ಅಂತ ಇದೀರಾ ಮಾಡ್ಕೊಳ್ಳಿ. ನಾನು ದೈವದಿಂದ ಏನ್ ಮೆಸೇಜಸ್ ಬರುತ್ತೆ ನೋಡ್ತಾ ಇದ್ದೀನಿ. ಡ್ರ್ಯಾಗನ್ಸ್ ಲೇಯರ್ ಬರ್ತಾ ಇದೆ. ಸೊ ಅಗೇನ್ ದಿಸ್ ಇಸ್ ಅ ವೆರಿ ನೆಗೆಟಿವ್ ಎನರ್ಜಿ ಕಾರ್ಡ್. ಡ್ರ್ಯಾಗನ್ ಇರುವಂತಹ ಒಂದು ಇಲ್ಲಿ ನೋಡಿ, ರೆಡ್ ಐಸ್. ಓಕೆ, ಸೊ ನಿಮ್ ಮೇಲೆ ಕಣ್ಣಿಟ್ಟಿದ್ದಾರೆ. ನಿಮ್ ಲೈಫ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋ ಕುತೂಹಲ ಸ್ಟ್ರಾಂಗ್ ಆಗಿದೆ. ಸೊ ನಿಮಗೆ ಯೂನಿವರ್ಸ್ ಇಂದ ಒಂದು ಎಚ್ಚರಿಕೆ ಬರ್ತಾ ಇದೆ. ಇವ್ರನ್ನ ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬಿಡಿ. ಮನೆಗ್ ದಯವಿಟ್ಟು ಇಂಥವ್ರನ್ನ ಸೇರ್ಸಕ್ ಹೋಗ್ಬೇಡಿ. ಇಂಟೆನ್ಷನ್ ಇವ್ರದ್ದು ಅಷ್ಟೇ. ಈ ಇಂಟೆನ್ಷನ್ ಬದಲಾಗದೇ ಇಲ್ಲ ನಿಮ್ಮ ಬಗ್ಗೆ ಅವ್ರಿಗೆ. ಅದಾದ ನಂತರ ಕಾಂಪಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಡೈರೆಕ್ಷನ್ ನಿಮಗ್ ಗೊತ್ತಿದೆ. ಇವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಕ್ಕಿರೋದ್ರಿಂದ ನೀವ್ ಇನ್ನ ಮುಂದೆ ಇವ್ರ ಜೊತೆ, ಇವ್ರು ಏನೇ ಆಗಿರ್ಲಿ ನಿಮ್ ಲೈಫ್ ನಲ್ಲಿ, ಈ ಎನಿಮಿ ನೀವ್ ಯಾರ ಹೆಸರನ್ನ ಇಟ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ, ಇವ್ರು ಏನೇ ಆಗಿರ್ಲಿ, ನಿಮ್ಗೆ ಯಾವ್ದೇ ರೀತಿಯಾದ ಸಂಬಂಧ ಇಟ್ಕೊಂಡಿರ್ಲಿ, ಇವರಿಂದ ದೂರ ಇರೋದೇ ಬೆಸ್ಟ್ ಸೊಲ್ಯೂಷನ್. ಎಷ್ಟು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತೀರಾ ಅವಾಗ ನಿಮ್ ಲೈಫ್ ಬಗ್ಗೆ ಏನು ಎತ್ತ ಅವ್ರಿಗೇನೋ ಅಷ್ಟು ಗೊತ್ತಾಗೋದಿಲ್ಲ ಮೇನ್ ಆಗಿ. ಹಾಗೂ ಅವ್ರನ್ನ ಬ್ಲಾಕ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಅವ್ರ ಕಾಂಟ್ಯಾಕ್ಟ್ ನ ನಿಮ್ ಫೋನ್ ನಲ್ಲಿ ಇಟ್ಕೊಳ್ದೇ ಇರೋದು ಬೆಟರ್ ಅಂತ ಹೇಳ್ತೀನಿ. ಬೇಸಿಕ್ಲಿ ನಿಮ್ಗೆ ಇವಾಗ ಗೊತ್ತಿದ್ರೂನು ಅವ್ರನ್ನ ನೀವು ಕ್ಷಮಿಸೋದು ಅಥವಾ ನಿಮ್ ಲೈಫ್ ನಲ್ಲಿ ಸೇರಿಸ್ಕೊಳ್ಳೋದು ಮಾಡಿದ್ರೆ ನೀವ್ ಇನ್ನ ನರಕ ಯಾತನೆನ ಲೈಫ್ ನಲ್ಲಿ ಅನುಭವಿಸ್ತೀರಾ ಅಂತ ಇಂಡಿಕೇಶನ್ ಬಂದಿದೆ. ಸೊ ಅವರು ಯಾವತ್ತು ಎಂದಿಗೂ ಬದಲಾಗಲ್ಲ ಅಂತಾನೆ ಸ್ಟ್ರಾಂಗ್ ಕಾರ್ಡ್ಸ್ ಬಂದಿದೆ. ಇನ್ನೇನು ಉಳ್ದಿಲ್ಲ, ನೀವ್ ಇನ್ನೇನ್ ಚಾನ್ಸ್ ಕೊಡೋಕ್ಕೂ ಈ ವ್ಯಕ್ತಿಗೆ ಉಳ್ದಿಲ್ಲ ಅಂತಾನೆ ನಾನು ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ನಿಮ್ಮ ಶತ್ರುವಿನ ಉದ್ದೇಶ ಏನಿದೆ ನಿಮ್ಮ ಕಡೆಗೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಅವ್ರ ಪ್ರೆಸೆಂಟ್ ನಿಮ್ಮ ಕಡೆಗೆ ಯಾವ ರೀತಿಯಾದ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ, ಈ ವಿಷಯವಾಗಿ ಕ್ಲಾರಿಟಿ ನಿಮ್ಗೆ ಸಿಗತ್ತೆ. ದಿಸ್ ವಿಲ್ ಬಿ ಅ ಲಾಂಗ್ ರೀಡಿಂಗ್. ಸೊ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲದ್ರ ಬಗ್ಗೆನೂ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗತ್ತೆ. ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ವ್ಯಕ್ತಿಯಿಂದ, ಹಾಗೂ ಮುಂದೆ ಹೇಗಿರ್ತಾರೆ, ಇವ್ರನ್ನ ನೀವು ನಂಬಬಹುದಾ, ಈ ಒಬ್ಬ ಶತ್ರುವನ್ನ ನಿಮ್ಮ ಲೈಫ್ ನಲ್ಲಿ ನೀವು ಮತ್ತೆ ಸ್ವೀಕರಿಸಬಹುದಾ, ಇದ್ರ ಬಗ್ಗೆನೂ ಕ್ಲಾರಿಟಿ ಸಿಗತ್ತೆ. ನೈಟ್ ಆಫ್ ಪ್ರಿನ್ಸಸ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಸ್ವೋರ್ಡ್ಸ್ ಬಂದಿದೆ. ಸೊ ಈ ವ್ಯಕ್ತಿ ಜಾಸ್ತಿ ಯೋಚನೆ ಮಾಡಿರೋದು ನಿಮ್ ಬಗ್ಗೆನೆ ಅವ್ರ ಲೈಫ್ ನಲ್ಲಿ. ಓಕೆ, ಹಾಗೂ ನಿಮ್ಮ ಲೈಫ್ ನಲ್ಲಿ ಒಂದು ಅಷ್ಟು ಅಡೆತಡೆಗಳನ್ನ ಕ್ರಿಯೇಟ್ ಮಾಡೋದು, ನಿಮಗ್ ನೋವು ಕೊಡೋದು, ಅದನ್ನೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಇಮೋಷನಲ್ ಬ್ಲಾಕ್ ಮೇಲ್ ಮಾಡುವಂಥದ್ದು. ಹಾಗೆ ನೈಟ್ ಗಾಡ್ ಕಿಂಗ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಕಿಂಗ್ ಆಫ್ ಸ್ವೋರ್ಡ್ಸ್ ನೋಡಿ ಎಷ್ಟು ಈವಿಲ್ ಆಗಿದೆ ಈ ಕಾರ್ಡ್. ಮತ್ತೆ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಷಯದಲ್ಲೂ ಇವರಿಂದ ನಿಮ್ಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳ್ತೇನೆ. ಮತ್ತೆ ಚದುರಂಗ ಅಂತಾರಲ್ಲ, ಚೆಸ್ ಪ್ಲೇಯರ್, ಈಸ್ ಅ ಪ್ಲೇಯರ್, ಹಿ ಆರ್ ಶಿ ಯಾರೇ ಆಗಿರ್ಲಿ ಪ್ಲೇಯರ್ ಆಗಿದ್ದಾರೆ. ಹಾಗೂ ತುಂಬಾ ಸ್ಮಾರ್ಟ್, ಕನ್ನಿಂಗ್ ಸ್ಮಾರ್ಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಒಳ್ಳೆ ಬುದ್ಧಿನೂ ಕೆಟ್ಟದಕ್ಕೆ ಉಪಯೋಗಿಸೋದು. ಅದಕ್ಕೆ ಇವರು ರೈಟ್ ಎಕ್ಸಾಂಪಲ್ ಅಂತ ಹೇಳ್ತೇನೆ. ಓ ಗಾಡ್, ಡೆವಿಲ್, ದಿಸ್ ಪರ್ಸನ್ ಇಸ್ ಅ ಡೆವಿಲ್. ಐ ಆಮ್ ಶಾಕ್ಡ್. ಬಿಕಾಸ್ ಇವತ್ ರೀಡಿಂಗ್ ಹೇಗ್ ಬರ್ತಾ ಇದೆ ಅಂದ್ರೆ ನನಗೇನೆ ಒಂಥರ ಶಾಕಿಂಗ್ ಮತ್ತೆ ಭಯ ಕೂಡ ಆಗುತ್ತೆ. ಯಾಕಂದ್ರೆ ಈ ತರ ತುಂಬಾನೇ ನೆಗೆಟಿವ್ ಕಾರ್ಡ್ಸ್ ಬರ್ತಾ ಇದೆ ನಿಮ್ಮ. ಸೊ ಈ ವ್ಯಕ್ತಿಯಿಂದ ಹಿಂದಿನ ಇದು ಪಾಸ್ಟ್ ಲೈನ್. ಸೊ ಹಿಂದೆ ನಿಮ್ಗೆ ಅವ್ರು ತುಂಬಾ ಕಷ್ಟ ಕೊಟ್ಟಿದ್ದಾರೆ, ನೋವು ಕೊಟ್ಟಿದ್ದಾರೆ, ಸಂಕಟಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಲೈಫ್ ನಲ್ಲಿ ಒಂದಷ್ಟು ಪ್ರಯೋಗಗಳು, ನೆಗೆಟಿವ್ ಎನರ್ಜಿನ ಪಾಸ್ ಮಾಡೋದು, ಇದೆಲ್ಲ ನಡೆದಿದೆ ನಿಮ್ ಲೈಫ್ ನಲ್ಲಿ. ಇವ್ರು ಮಾಡಿದ್ದಾರೆ. ನಿಮ್ಮನ್ನ ಅವರ ಹತೋಟಿಗೆ ತಗೊಳ್ಳುವಂಥದ್ದು, ನಿಮ್ಮನ್ನ ಕಂಟ್ರೋಲ್ ಮಾಡಿ, ಡಾಮಿನೇಟ್ ಮಾಡಿ, ನಿಮ್ನ ಹೆಲ್ಪ್ಲೆಸ್ ಆಗಿ ಹಾಗೂ ನಿಮ್ನ ವೀಕ್ ಮಾಡುವಂಥದ್ದು, ಇದೆಲ್ಲ ನಡೆದಿದೆ ಇವರಿಂದ. ಪ್ರೆಸೆಂಟ್ ಏನ್ ಬಂದಿದೆ, ಚಾರಿಯಟ್ ಬರ್ತಾ ಇದೆ. ಅದಾದ ನಂತರ ಎಂಪರರ್ ಬರ್ತಾ ಇದೆ. ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಗುಡ್ ನ್ಯೂಸ್ ಏನಾಗಿದೆ ಅಂದ್ರೆ ಈ ವ್ಯಕ್ತಿನ ಹ್ಯಾಂಡಲ್ ಹೇಗ್ ಮಾಡೋದು ಅಂತ ನಿಮಗ್ ಗೊತ್ತಾಗಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್, ನಿಮಗ್ ಗೊತ್ತಾಗಿದೆ. ಯಾಕಂದ್ರೆ ನಿಮ್ಮ ಹತ್ರನೂ ಒಂದು ವೆಪನ್ ಇದೆ. ಈ ವ್ಯಕ್ತಿ ಹತ್ರ ಒಂದು ವೆಪನ್ ಇದೆ, ನಿಮ್ಮ ಹತ್ರನೂ ಒಂದು ವೆಪನ್ ಇದೆ. ಸೊ ಯು ಆರ್ ಈಕ್ವಲಿ ಸ್ಟ್ರಾಂಗ್ ನೌ.
ಅದಾದ ನಂತರ 6 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿಯಿಂದ ಬೇಕು ಅಂತಾನೆ ಒಂದು ಉದ್ದೇಶ ಇಟ್ಕೊಂಡೇ ದೂರ ಆಗಿದ್ದೀರಾ. ಯಾಕಂದ್ರೆ ನಿಮ್ಗೂ ಒಂದು ರಿಯಲೈಸೇಷನ್ ಬಂದಿದೆ, ಈ ವ್ಯಕ್ತಿಯಿಂದ ನಾನು ತುಂಬಾ ನೋವು ಸಂಕಟಗಳನ್ನ ಅನುಭವಿಸಿದೀನಿ, ನಾನ್ ಯಾಕೆ ಇದನ್ನ ಇನ್ನ ಅನುಭವಿಸ್ಬೇಕು ಅಂತ ಚಾರಿಯಟ್ ಬಂದಿರೋದ್ರಿಂದ ನೀವು ಅವರಿಂದ ಮೂವ್ ಆನ್ ಆಗ್ಬಿಟ್ಟಿದ್ದೀರಾ. ಆತರ ಒಂದು ಸೆಪರೇಷನ್ ನೋಡ್ತಾ ಇದ್ದೀನಿ. ಅದಾದ ನಂತರ 7 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಈಗ್ಲೂ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಹೇಗೆ ಬೆನ್ನಿಗೆ ಚೂರಿ ಹಾಕೋದು, ನಿಮ್ಗೆ ಹೇಗ್ ಮೋಸ ಮಾಡೋದು, ನಿಮ್ ಟ್ರಸ್ಟ್ ನ ಮತ್ತೆ ಹೇಗ್ ಗೇನ್ ಮಾಡೋದು, ನಿಮ್ ಹತ್ರ ಒಳ್ಳೆ ಮಾತಾಡಿ ನಿಮ್ಗಿನ್ನ ಮತ್ತೆ ಯಾವಾಗ ಅವರ ಒಂದು ಏನ್ ಹೇಳ್ತಾರೆ ಕಾಳಕ್ ಸಿಕ್ಕಾಕ್ಸ್ಕೊಳ್ಳೋದು ಅದೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಯು ಆರ್ ವೆರಿ ಮಚ್ ಸ್ಟ್ರಾಂಗ್ ಅಂಡ್ ಗುಡ್ ನ್ಯೂಸ್ ಇಸ್ ನಿಮ್ಗೆ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್, ನೀವು ನಂಬುವ ದೈವದ ಬಲ ಮತ್ತೆ ಬ್ಲೆಸ್ಸಿಂಗ್ಸ್ ಇದೆ ಪ್ರೆಸೆಂಟ್ ನಲ್ಲಿ. ಪ್ರೆಸೆಂಟ್ ಅವ್ರ ಪವರ್ ಏನೋ ನಿಮ್ ಕಡೆಗೆ ಏನು ಇಲ್ಲ, ಆದ್ರೆ ಅವ್ರು ನಿಮ್ ಬಗ್ಗೆ ಈಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ಅಷ್ಟೇ. ನಿಯರ್ ಫ್ಯೂಚರ್ ನಲ್ಲಿ ನಾನು 2 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಈಗ ಅವ್ರು ಇನ್ನೊಂದ್ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ ಹತ್ರ ಒಳ್ಳೆಯ ರೀತಿಯಾದ ಮುಖವಾಡ ಹಾಕೊಂಡ್ ಬಂದು ನಿಮ್ ಹತ್ರ ಒಂದು ಫ್ರೆಂಡ್ಶಿಪ್ ನ ಬೆಳ್ಸಕ್ಕೂ ಟ್ರೈ ಮಾಡ್ಬೋದು. ಅಂದ್ರೆ ನಿಮ್ ಲೈಫಿಗೆ ಮತ್ತೆ ವಾಪಸ್ ಬರ್ಬಹುದು ಅವರು. ಈ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ. ಮೂನ್ ಬಂದಿರೋದ್ರಿಂದ ಅವರು ಅದೇನೆ ಟ್ರೈ ಮಾಡ್ತಾ ಇದ್ದಾರೆ, ನಿಮಗ್ ಹತ್ರ ಆಗಕ್ ನೋಡ್ತಾ ಇದ್ದಾರೆ. ಹಾಗೂ ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡೋದು ಅವ್ರದ್ದು ಇನ್ನೊಂದು ನೆಕ್ಸ್ಟ್ ಉದ್ದೇಶ ಆಗಿದೆ. ಆದ್ರೆ ಈಗ ಇನ್ಯಾವ್ದು ಪ್ರಾಬ್ಲಮ್ ಅವ್ರು ಕ್ರಿಯೇಟ್ ಮಾಡೋದು ನೋಡ್ತಾ ಇಲ್ಲ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಸ್ವತ್ತಿನ ಮೇಲೆ, ನಿಮ್ಮ ಆಸ್ತಿಯ ಮೇಲೆ, ನಿಮ್ಮ ಅಂತಸ್ತಿನ ಮೇಲೆ, ನಿಮ್ಮ ಹಣಕಾಸಿನ ವಿಷಯದ ಮೇಲೆ ಕಣ್ಣಿರಬಹುದು ಅವರಿಗೆ. ಅದನ್ನೇ ಅವರು ಬೇಸಿಕ್ಲಿ ಲಾಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯು ಆರ್ ಸ್ಮಾರ್ಟ್, ನೀವು ಸ್ಮಾರ್ಟ್ ಆಗಿದ್ದೀರಾ. ಅಂಡ್ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅವ್ರನ್ನ ಬರ್ನ್ ಮಾಡ್ತೀರಾ ಅಂತ ಬರ್ತಾ ಇದೆ. ಗುಡ್ ಇಂಡಿಕೇಶನ್ ಕಾರ್ಡ್ ಇದು. ಆಕ್ಚುಲಿ ಇವ್ರನ್ನ ಎದುರಿಸುವಂತ ಒಂದು ಸ್ಥೈರ್ಯ, ಧೈರ್ಯ, ಶಕ್ತಿ ಎಲ್ಲಾನು ಯೂನಿವರ್ಸ್ ಇಂದ, ನೀವು ನಂಬುವ ದೈವದಿಂದ ನಿಮ್ಗೆ ಆ ಬಲ ಸಿಕ್ಕಿದೆ. ಗುಡ್ ನ್ಯೂಸ್ ಅದು ನಿಮಗಾಗಿದೆ. ಸೊ ನೀವು ಪ್ರೊಟೆಕ್ಟೆಡ್ ಆಗೇ ಇದ್ದೀರಾ. ಈ ವ್ಯಕ್ತಿಯಿಂದ ನೀವೇನು ಲೈಕ್ ಹೆದರೋ ಅವಶ್ಯಕತೆ ಇಲ್ಲ. ಅಂದ್ರೆ ಆ ಒಂದು ಆತಂಕದ ಪರಿಸ್ಥಿತಿ ಏನೋ ನೀವು ಅನುಭವಿಸೋದು ನಾನು ನೋಡ್ತಾ ಇಲ್ಲ. ಸ್ಟ್ರಾಂಗ್ ಆಗೇ ಇರಿ. ಯು ವಿಲ್ ವಿನ್ ಅಂತ ಬರ್ತಾ ಇದೆ. ಸೊ ನೀವು ಈ ಕೂಡಲೇ ಕಮೆಂಟ್ ನಲ್ಲಿ ಹಾಕಿ ಐ ವಿಲ್ ವಿನ್ ಅಂಡ್ ಐ ಆಮ್ ವಿಕ್ಟೋರಿಯಸ್, ಐ ವಿಲ್ ಡಿಫೀಟ್ ಮೈ ಎನಿಮಿ ಅಂತ ಈ ಕೂಡಲೇ ಕಮೆಂಟ್ ನಲ್ಲಿ ಹಾಕಿ ಐ ಕ್ಲೇಮ್ ಇಟ್ ಅಂತ ಹೇಳಿ. ಬಿಕಾಸ್ ನೀವು ಖಂಡಿತವಾಗ್ಲೂ ನೀವ್ ಏನ್ ಮಾಡ್ತಾ ಇದ್ದೀರಾ ತುಂಬಾ ಸರಿಯಾಗೇ ಇದೆ. ಹಾಗೆ ಇರಿ, ಹಾಗೆ ಸ್ಟ್ರಾಂಗ್ ಅಂಡ್ ಕಾನ್ಫಿಡೆಂಟ್ ಆಗಿ ಮುಂದೆ ಹೋಗಿ. ದೈವದಿಂದ ಏನ್ ಮೆಸೇಜಸ್ ಇದೆ ಅಂತ ಕೂಡ ನಿಮ್ಗೆ ನಾನು ಹೇಳ್ಬಿಡ್ತೇನೆ. ಸೊ ಗೋಸ್ಟ್ ಲ್ಯಾಂಡ್ಸ್ ಬರ್ತಾ ಇದೆ. ಹೌದು, ಇದು ಡೆವಿಲ್ ಮತ್ತೆ ಗೋಸ್ಟ್ ಲ್ಯಾಂಡ್ ಎರಡು ಒಂದೇ ಕಾರ್ಡ್, ಅದೇ ರಿಪೀಟೆಡ್ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಹೌದು ನಿಮ್ಮ ಲೈಫಿಗೆ ಈ ವ್ಯಕ್ತಿ ಒಂದು ಕಪ್ಪು ಚುಕ್ಕಿ ಆಗಿದ್ದಾರೆ ಹಾಗೂ ಒಂದು ಕೆಟ್ಟ ಕಣ್ಣಾಗಿದ್ದಾರೆ. ಓಕೆ, ಸೊ ಅವ್ರ ಹಾಗೆ, ಆ ವ್ಯಕ್ತಿತ್ವನೇ ಹಾಗೆ, ನೀವೇನು ಮಾಡಕ್ಕಾಗಲ್ಲ. ಆದ್ರೆ ನೀವೊಂದು ಗೋಲ್ಡನ್ ಪ್ಯಾಲೇಸ್, ಲುಕ್ ಎಟ್ ದ ಆಪೋಸಿಷನ್ ಕಾರ್ಡ್ಸ್. ಇದು ಎಷ್ಟು ನೆಗೆಟಿವ್ ಇದೆ, ಇದು ಅಷ್ಟು ಪಾಸಿಟಿವ್ ಆಗಿದೆ. ಸೊ ನಾನು ನಿಮ್ಗೆ ಮತ್ತೆ ಇದು ಒಂದು ಕ್ಲಾರಿಫಿಕೇಶನ್ ಮತ್ತೆ ಕನ್ಫರ್ಮೇಶನ್ ಕಾರ್ಡ್ ಆಗಿದೆ. ದೈವದ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗಿದೆ. ಯು ಆರ್ ಇನ್ ಅ ಗೋಲ್ಡನ್ ಪ್ಯಾಲೇಸ್, ಸೊ ಯು ಆರ್ ಪ್ರೊಟೆಕ್ಟೆಡ್. ನಿಮ್ಗೇನು ಆಗಲ್ಲ ಇನ್ನ ಈ ವ್ಯಕ್ತಿಯಿಂದ, ಇನ್ನೇನು ಅವ್ರದ್ದು ನಡೆಯೋದು ಇಲ್ಲ. 1 ರಿಂಗ್ ಸರ್ಕಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ನಲ್ಲಿ ನೀವ್ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಬೆಟರ್ ಕ್ಲಾರಿಟಿ ಸಿಕ್ಕಿದೆ. ನೀವು ಸ್ಮಾರ್ಟರ್ ಆಗಿದ್ದೀರಾ, ಸ್ಟ್ರಾಂಗರ್ ಆಗಿದ್ದೀರಾ, ಹಾಗೂ ಇಂಡಿಪೆಂಡೆಂಟ್ ಆಗಿದ್ದೀರಾ. ಹೀಗೆ ಇರಿ. ನಿಮ್ಮಲ್ಲಿ ಆ ಒಂದು ಫೈರ್ ಎನರ್ಜಿ ಇದೆ. ಗುಡ್ ನ್ಯೂಸ್ ಅದಾಗಿದೆ. ಸೊ ನೀವ್ ಯಾರನ್ನೇ ಆದ್ರೂ ಕೂಡ ಹ್ಯಾಂಡಲ್ ಮಾಡೋದು, ಮತ್ತೆ ಅವ್ರನ್ನ ಫೇಸ್ ಮಾಡೋದು, ಚಾಲೆಂಜ್ ಮಾಡೋದು ಹಾಗೂ ಎದುರಿಸುವುದು, ಅದೆಲ್ಲ ನಿಮಗ್ ಗೊತ್ತಿದೆ. ಸೊ ಅಷ್ಟು ನೀವು ಬಲಶಾಲಿ ಆಗಿದ್ದೀರಾ. ಗುಡ್ ನ್ಯೂಸ್ ಅದು ನಿಮಗೆ. ನಿಮ್ಮ ರೀಡಿಂಗ್ ತುಂಬಾ ಚೆನ್ನಾಗಿತ್ತು. ಐ ಆಮ್ ಹ್ಯಾಪಿ ಅಬೌಟ್ ದಿಸ್ ರೀಡಿಂಗ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಎನಿಮಿಯಿಂದ ನಿಮ್ಗೆ ಏನಿದೆ ಪ್ರಾಬ್ಲಮ್, ಅಂದ್ರೆ ನೀವು ಒಬ್ಬ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ದ ಕಾರ್ಡ್. ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಶತ್ರು ಯಾರೇ ಆಗಿರ್ಲಿ. ಲೆಟ್ಸ್ ಸಿ ಈ ವ್ಯಕ್ತಿಯ ಉದ್ದೇಶ ಪ್ರೆಸೆಂಟ್ ಏನಾಗಿದೆ, ನಿಮ್ಮ ಶತ್ರುವಿನ ಉದ್ದೇಶ ಏನಾಗಿದೆ, ಹಾಗೂ ನಿಯರ್ ಫ್ಯೂಚರ್, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎಲ್ಲ ಕಾರ್ಡ್ಸ್ನು ನಾನು ನಿಮಗೆ ತೆಗಿತಾ ಇದ್ದೀನಿ, ಹೇಳ್ತೀನಿ, ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಇನ್ನೇನಾದರೂ ಕ್ಲಾರಿಫಿಕೇಶನ್ ಬೇಕಿದೆ ಅಂದರೆ ನೀವು ತಗೋಬಹುದು, ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಓಕೆ, ಲೆಟ್ ಮೀ ಸ್ಟಾರ್ಟ್.
ಫೋರ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಹಿಂದೆ ನಿಮ್ಮ ಲೈಫ್ ನ ನಿಧಾನ ಸ್ಥಿತಿಗೆ ತರುವಂಥದ್ದು, ಮತ್ತು ನಿಮ್ಮ ಎನರ್ಜಿನ ಡ್ರೈನ್ ಮಾಡುವಂಥದ್ದು, ನಿಮಗೆ ನೋವು ಕೊಡುವಂಥದ್ದು. ಬೇಸಿಕ್ಲಿ ನೀವು ನಿಮ್ಮ ಲೈಫ್ ಬಗ್ಗೆ ಇಂಟ್ರೆಸ್ಟ್ ನ ಕಳ್ಕೊಳ್ಳುವ ಹಾಗೆ ಮಾಡಿದ್ದಾರೆ, ಪ್ರಯತ್ನಗಳನ್ನ ಮಾಡಿದ್ದಾರೆ. ಹಾಗೂ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಒಂದು ಹಾವನ್ನು ನೋಡಬಹುದು. ಸೊ ಅಗೇನ್ ದಿಸ್ ಪರ್ಸನ್ ಈಸ್ ಅ ನೆಗೆಟಿವ್ ಪರ್ಸನ್. ಅಂದ್ರೆ ಈ ವ್ಯಕ್ತಿ ನಿಮ್ಗೆ ಒಂದು ಆಬ್ಸ್ಟಿಕಲ್, ಒಂದು ಥ್ರೆಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಇದು ಪಾಸ್ಟ್ ಕಾರ್ಡ್ಸ್ ಆಗಿದೆ. ನೈಟ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ನೀವು ಕೂಡ ಈ ವ್ಯಕ್ತಿಯ ಇಂಟೆನ್ಷನ್ ನ ಮುಂಚೆನೆ ಅರ್ಥ ಮಾಡ್ಕೊಂಡಾಗಿದೆ. ಅಂದ್ರೆ ಇವ್ರು ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಇವ್ರನ್ನ ನೀವು ಟ್ರೈ ಮಾಡಿದೀರಾ ಹ್ಯಾಂಡಲ್ ಮಾಡಕ್ಕೆ, ಇವರಿಂದ ದೂರ ಇರೋದಕ್ಕೆ ಹಾಗೆಲ್ಲ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯಿಂದ ನೀವು ಒಂದಷ್ಟು ಲೈಫ್ ಲೆಸನ್ಸ್ ಕೂಡ ಕಲ್ತ್ಕೊಂಡಾಗಿದೆ. ಅಂದ್ರೆ ಕಠಿಣವಾದ ಒಂದು ಪರಿಸ್ಥಿತಿನ ಈ ವ್ಯಕ್ತಿಯಿಂದ ಅನುಭವಿಸಿ ನಿಮ್ಗೆ ಒಂದಷ್ಟು ಲೈಫ್ ಬಗ್ಗೆ ಒಂದು ಅರಿವು ಮೂಡಿದೆ. ಸೊ ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಆದಷ್ಟು ನಾನು ನಿನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀನಿ, ನಾನು ನಿನ್ಗೆ ಒಳ್ಳೇದ್ ಮಾಡ್ತೀನಿ, ಈ ತರ ಒಳ್ಳೊಳ್ಳೇದಾಗಿ ಬಯಸ್ಕೊಂಡ್ ಬಂದಿದ್ದಾರೆ. ಆದ್ರೆ ಅವ್ರ ಉದ್ದೇಶ ಅಷ್ಟು ಪಾಸಿಟಿವ್ ಆಗಿರ್ಲಿಲ್ಲ, ಯಾಕೆಂದ್ರೆ ಅವರು ಒಂದು ಮುಖವಾಡ ಹಾಕೊಂಡಿದ್ರು ಅಂತ ತೋರಿಸ್ತಾ ಇದೆ. ಅದಾದ ನಂತರ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೆ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತೆ ಇದು ಪ್ರೆಸೆಂಟ್ ಎನರ್ಜಿ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವರ್ಲ್ಡ್ ಕಾರ್ಡ್ ಬಂದಿದೆ, ಅಂದ್ರೆ ಅವ್ರು ಈಗ್ಲೂ ನಿಮ್ ಲೈಫ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅಂಡ್ ದೆನ್ ಸ್ಟ್ರೆಂತ್ ಬಂದಿದೆ. ಗುಡ್ ನ್ಯೂಸ್ ಏನಾಗಿದೆ ಅಂದ್ರೆ ಇಲ್ಲಿ ಹಿಂದೆ ಯಾವ ರೀತಿಯಾದ ಒಂದು ನೋವಿನ ಪರಿಸ್ಥಿತಿನ ನಿಮ್ ಲೈಫ್ ನಲ್ಲಿ ಅವ್ರು ಕ್ರಿಯೇಟ್ ಮಾಡಿದ್ರು, ಮುಂದೆ ಅಂದ್ರೆ ಪ್ರೆಸೆಂಟ್ ನಲ್ಲಿ ನಾನು ಅದನ್ನ ನೋಡ್ತಾ ಇಲ್ಲ. ಹಾಗೂ ವರ್ಲ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಕೂಡ ಅದ್ಭುತವಾಗಿ ಚೇಂಜ್ ಆಗ್ತಾ ಇದೆ. ಹಾಗೂ ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ಹೆಲ್ತ್ ನಲ್ಲಿ ಈ ವ್ಯಕ್ತಿ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ, ಆತರ ಒಂದು ಕಣ್ಣನ್ ಹಾಕಿದ್ರೆ ಆ ವಿಷಯದಲ್ಲಿ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ವಿತ್ ಇನ್ 6 months ಸಾಲ್ವ್ ಆಗೋದು ನಾನು ನೋಡ್ತಾ ಇದ್ದೀನಿ. ಅದೊಂದು ಗುಡ್ ನ್ಯೂಸ್ ಆಗಿದೆ. ಸೊ ತುಂಬಾ ಒಳ್ಳೆಯ ಬದಲಾವಣೆ ನಿಮ್ ಲೈಫ್ ನಲ್ಲಿ ಪ್ರೆಸೆಂಟ್ ನಾನು ನೋಡ್ತಾ ಇದ್ದೀನಿ. ಇನ್ನ ಮುಂದೆ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಬರ್ತಾ ಇದೆ. ಟೆಂಪರೆನ್ಸ್ ಬಂದಿರೋದ್ರಿಂದ ನಿಮ್ಮ ತಾಳ್ಮೆಯಿಂದಾನೇ ನೀವು ಗೆದ್ದಿದ್ದೀರಾ ಅಂತಾನು ನಾನು ಹೇಳ್ಬಹುದು. ಯಾವ್ದನ್ನು ಆತರದಿಂದ ಡಿಸಿಷನ್ಸ್ ತಗೊಂಡಿಲ್ಲ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಗೇನ್ ದಿಸ್ ಇಸ್ ಲೈಕ್ ನಿಮ್ಮ ಫ್ಯಾಮಿಲಿ ಲೈಫ್ ನಲ್ಲೂ ನೀವು ಇಂಪ್ರೂವ್ಮೆಂಟ್ಸ್ ನ ನೋಡ್ತೀರಾ. ಯಾಕಂದ್ರೆ ಈ ವ್ಯಕ್ತಿಯ ಎನರ್ಜಿನ ನಾನು ಈಗ್ಲೂ ಪ್ರೆಸೆಂಟ್ ನಲ್ಲೂ ನೋಡ್ತಾ ಇಲ್ಲ, ನಿಯರ್ ಫ್ಯೂಚರ್ ನಲ್ಲೂ. ಬೇಸಿಕ್ಲಿ ಇವ್ರು ನಿಮ್ ಲೈಫ್ ನ ಬಿಟ್ಟು ಹೋಗ್ತಾ ಇದಾರೆ. ಕೆನ್ ಯು ಸಿ ಇಟ್? ಇವ್ರು ನಿಮ್ ಲೈಫ್ ನ ಬಿಟ್ಟು ಹೋಗ್ತಾ ಇದಾರೆ. ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಇವರು ಪವರ್ಲೆಸ್ ಆಗಿದ್ದಾರೆ, ಹಾಗೂ ನಿಮ್ ಲೈಫ್ ನಿಂದ ಬಿಟ್ಟು ಹೋಗೋದೇ ಬೆಟರ್ ಅಂತ ಅನ್ಕೊಂಡಿದ್ದಾರೆ. ಮೇ ಬಿ ಅವ್ರಿಗೂ ಏನಾದ್ರು ಒಂದು ಕೆಟ್ಟ ಅನುಭವಗಳಾಗಿರ್ಬಹುದು. ಆತರ ಒಂದು ದೈವದಿಂದ ಅವ್ರಿಗೆ ಏನಾದ್ರು ಪಾಠಗಳು, ಲೆಸನ್ಸ್ ಕಲ್ತಿರ್ಬಹುದು. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಸ್ ಅಗೇನ್ ದಿಸ್ ಇಸ್ ಅ ಸ್ಟ್ರಾಂಗ್ ಇಂಡಿಕೇಶನ್ ದಟ್ ಇವರಿಂದ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲ. ಎವ್ರಿಥಿಂಗ್ ಲುಕ್ಸ್ ಟೋಟಲಿ ಫೈನ್. ದಟ್ಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್. ನಾನು ದೈವದಿಂದ ಮೆಸೇಜಸ್ ಏನು ಅಂತ ಕೂಡ ನಾನು ನಿಮ್ಗೋಸ್ಕರ ಪಿಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಮೆಸೇಜ್, ಮೇಕಿಂಗ್ ಅ ಚಾಯ್ಸ್. ಸೊ ನೀವೇನ್ ಅಂದ್ರೆ ನೀವು ಮುಂಚೆನೆ ಡಿಸೈಡ್ ಮಾಡ್ತಾ ಇದ್ರಿ ಇವ್ರು ಬೇಕಾ ಬೇಡವಾ ಅನ್ನುವಂತ ಒಂದು ಡಿಸಿಷನ್ ಬಂದು ನೀವು ಒಂದು ಒಳ್ಳೆಯ ಡಿಸಿಷನ್ ತಗೊಂಡಿದ್ರೆ ಇವ್ರನ್ನ ಲೈಫ್ ಇಂದ ಕಟ್ ಆಫ್ ಮಾಡುವುದಕ್ಕೆ. ಅದಾದ ನಂತರ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ಸ್ ಬಂದಿರೋದ್ರಿಂದ ಇವ್ರನ್ನ ನೀವು ಎಂಟರ್ಟೈನ್ ಮಾಡದೇ ಇರ್ಬೋದು. ಅಂದ್ರೆ ಇವ್ರು ನಿಮ್ಗೆ ನಿಮ್ ಹತ್ರ ಬರಕ್ ಟ್ರೈ ಮಾಡಿರ್ಬೋದು, ಅದನ್ನ ನೀವು ಕಟ್ ಆಫ್ ಮಾಡಿದೀರಾ. ಅಂದ್ರೆ ನೀವೇನೆ ಅವ್ರಿಗೆ ಕೋಲ್ಡ್ ಟ್ರೀಟ್ಮೆಂಟ್ ಕೊಡುವಂಥದ್ದು, ನೀವ್ ಇಗ್ನೋರ್ ಮಾಡೋದು, ಹಾಗೆಲ್ಲ ನಡ್ಕೊಂಡಿದೀರಾ. ಹಾಗೂ ನಿಮ್ಮನ್ನ ನೀವೇ ಪ್ರೊಟೆಕ್ಟ್ ಕೂಡ ಮಾಡ್ಕೊಂಡಿದೀರಾ. ಅಂದ್ರೆ ಯು ಆರ್ ಸೂಪರ್ ಸ್ಮಾರ್ಟ್ ಅಂತ ಹೇಳ್ತೀನಿ. ಕಂಗ್ರಾಚುಲೇಷನ್ಸ್, ಬಿಕಾಸ್ ಇವ್ರು ನಿಮ್ ಲೈಫ್ ಇಂದ ಹೊರಟು ಬಿಡ್ತಿದ್ದಾರೆ. ಅಂದ್ರೆ ಇನ್ನ ಅವ್ರ ನೆರಳು ನೀವು ನೋಡೋದಿಲ್ಲ ಇನ್ನ ಸ್ವಲ್ಪ ದಿನದಲ್ಲಿ. ಅವ್ರ ನೆಗೆಟಿವ್ ಎನರ್ಜಿ ನಿಮ್ಗೇನು ಎಫೆಕ್ಟ್ ಆಗ್ತಾ ಇಲ್ಲ. ಅಂಡ್ ಯು ಆರ್ ಆಲ್ ಫೈನ್. ನಿಮ್ಮ ಎನಿಮಿ ನಿಮ್ ಲೈಫ್ ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕಿಂತ ಗುಡ್ ನ್ಯೂಸ್ ಇನ್ನೇನಿದೆ ಅಲ್ವಾ? ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.